ಸೂರ್ಯ ನಮಸ್ಕಾರ ಆಸನ ತಾಡಾಸನ. ಈಗ ನಮಸ್ಕಾರಾಸನ. ನಮಸ್ಕಾರಾಸನದಿಂದ ಹಸ್ತ ಉತ್ತಾಸನ. ನಂತರ ಪಾದ ಹಸ್ತಾಸನ. ನಿಮ್ಮ ಎಡಗಾಲದಿಂದ ತೆಗೆದುಕೊಂಡು ಹೋಗೋದು, ದೃಷ್ಟಿ ಮುಂದೆ ಇರಬೇಕು. ಅಶ್ವ ಸಂಚಲನಾಸನ. ಮತ್ತೆ ಬಲಗಾಲನ್ನು ಹಿಂದೆ ಚಾಚುವುದು, ಫಲಕಾಸನ. ಈಗ ಮಂಡಿ, ಎದೆ ಮತ್ತು ಕೈಗಳು ಗದ್ದ ನೆಲಕ್ಕೆ ತಾಗಬೇಕು. ಹೊಟ್ಟೆಯ ಭಾಗ ಮೇಲಕ್ಕಿರಬೇಕು. ಇದು ಅಷ್ಟ ನಮಸ್ಕಾರಾಸನ. ಭುಜಗಳನ್ನು ಮೇಲಕ್ಕೆತ್ತು, ಹೊಟ್ಟೆಯ ಭಾಗವನ್ನು ನೆಲಕ್ಕೆ ತಾಗಿಸಿ ನಿಲ್ಲುವಂತಹದ್ದು. ಇದು ಭುಜಂಗಾಸನ. ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ಪರ್ವತಾಕಾರದಲ್ಲಿ ಮಾಡುವಂತಹ ಆಸನ, ಪರ್ವತಾಸನ. ನಂತರ ಈಗ ಎಡಗಾಲನ್ನು ನಿಧಾನವಾಗಿ ಮುಂದೆ ತಂದು ಮತ್ತೆ ಅಶ್ವ ಸಂಚಲನಾಸನ. ಬಲಗಾಲನ್ನು ಕೂಡ ಮುಂದೆ ತರುವಂತಹದ್ದು, ಹಸ್ತ ಉತ್ಥಾನಾಸನ, ಪಾದ ಉತ್ಥಾನಾಸನ. ನಿಧಾನವಾಗಿ ಕೈಗಳನ್ನು ಮೇಲಕ್ಕೆತ್ತಿ ಹಿಂದೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಬಾಗುವಂತಹದ್ದು ಹಸ್ತ ಉತ್ಥಾನಾಸನ. ಮತ್ತೆ ನಮಸ್ಕಾರಾಸನ.